ಅದು ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ. 25ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಪಾಕ್ ದಾಳಿ. ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯಿತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ, ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಭಾರತದಿಂದ ಶುರುವಾಗಿರುವಂಥದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ. 25ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಪಾಕ್ ದಾಳಿ. ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯಿತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ, ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಭಾರತದಿಂದ ಶುರುವಾಗಿರುವಂಥದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ. 25ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಪಾಕ್ ದಾಳಿ. ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯಿತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ, ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಭಾರತದಿಂದ ಶುರುವಾಗಿರುವಂಥದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ. 25ಕ್ಕೂ ಹೆಚ್ಚು
ಡ್ರೋನ್ಗಳಿಂದ ಪಾಕ್ ದಾಳಿ ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯ್ತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ, ಭಾರತದಿಂದ ಶುರುವಾಗಿರುವಂತದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ 25ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಪಾಕ್ ದಾಳಿ ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯ್ತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ, ಭಾರತದಿಂದ ಶುರುವಾಗಿರುವಂತದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಂಬಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಪಾಕ್ ದಾಳಿ ಬೆನ್ನಲ್ಲೇ ಗಡಿಯಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಸಾಂಬಾದಲ್ಲಿ ಈಗಾಗಲೇ ಪಾಕಿಸ್ತಾನದ ಡ್ರೋನ್ಗಳು ಆಕ್ಟಿವ್ ಆಗಿದೆ. ಮೋದಿ ಭಾಷಣ ಬೆನ್ನಲ್ಲೇ ಪಾಕ್ ಡ್ರೋನ್ ದಾಳಿ. ಗಡಿಯಲ್ಲಿ ಮತ್ತೆ ನರಿಬುದ್ಧಿಯನ್ನ ಪ್ರದರ್ಶನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ 25ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಪಾಕ್ ದಾಳಿ ಇದು ನೋಡಿ ಎಷ್ಟೊಂದು ವಿಪರ್ಯಾಸ. ಮೋದಿ ಭಾಷಣ ಬೆನ್ನಲ್ಲೇ ಅಂದ್ರೆ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಮೋದಿ ಭಾಷಣ ಕಿಮ್ಮತ್ತಿಲ್ವಾ ಕೇಳೋಕ್ಕಿಂತ ಡೊನಾಲ್ಡ್ ಟ್ರಂಪ್ಗೆ ಮಾತಿಗೆ ಕಿಮ್ಮತ್ತಿಲ್ವಾ? ಬಂದ್ಕೊಂಡು ಒಂದಿಷ್ಟು ಬಿಲ್ಡಪ್ ಕೊಟ್ರಲ್ಲ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಎರಡೂ ದೇಶಗಳ ವ್ಯಾಪಾರವನ್ನು ನಾವು ರದ್ದು ಮಾಡ್ತೀವಿ, ನಾವು ಹೇಳೋದಕ್ಕೋಸ್ಕರ ಇಲ್ಲಿ ಕದನ ವಿರಾಮ ಘೋಷಣೆ ಆಯ್ತು. ಇವಾಗೆಲ್ಲೋದ್ರು ಡೊನಾಲ್ಡ್ ಟ್ರಂಪ್ ನೋಡಿ ಇವರು ಬಂದು ಬುದ್ಧಿವಾದ ಹೇಳೋದಾ? ಅಂದ್ರೆ ನಾವು ಕದನ ವಿರಾಮ ಘೋಷಣೆ ಮಾಡೋಕೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ. ಶಾಂತಿ ಅಂದ್ರೆ ಏನು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅಲಿಪ್ತ ನೀತಿಯನ್ನು ಹುಟ್ಟು ಹಾಕಿದ್ದೆ ಭಾರತ, ಭಾರತದಿಂದ ಶುರುವಾಗಿರುವಂತದ್ದು. ಈ ಶಾಂತಿ ದೂತರು ಬಂದ್ಕೊಂಡು ಇವರು ಪುಂಗಿ ಉತ್ತರ ಅಂತ ಹೇಳಿದ್ರೆ ನೋಡಿ ಇನ್ನೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ಯಾಕಂತ ಹೇಳಿದ್ರೆ